ಸಿಸ್ಟಮ್ ಹೆಂಗೆ ತೋರ್ಕಾಗೋದಿಲ್ಲ ಎಲ್ಲ ಚೆಲ್ಲೈತೆ, ಅದು ಬೇರೆ ಒರೆಸ್ಬೇಕಲ್ಲಪ್ಪ. ಮಾಡೋದೇನು ಈಸಿ, ನನ್ನ ಮಗನ ಒರ್ಸೋದೈತಲ್ಲ ಅದೇ ಟೆನ್ಷನ್. ನಮ್ಮಮ್ಮ ಇದ್ಬಿಟ್ರೆ ಹೋಗೈತೆ ವ್ಲಾಗ್. ಅಂದರೆ ಫುಡ್ ಕಮ್ ಕಾಮಿಡಿ ಕಮ್ ಎಂಟರ್ಟೈನ್ಮೆಂಟ್ ಡೈಲಿ ವ್ಲಾಗ್ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಒಂದೇ ವ್ಲಾಗಲ್ಲಿ. ಮಿಕ್ಸ್ ಮಸಾಲ ನೀನು ಮೇಕ್ ಬಂದಂಗೆ ಗೊತ್ತಾಯ್ತಲ್ಲ ಇದು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೊಸ ದಿನದ ಹೊಸ ವ್ಲಾಗ್. ಇವಾಗ ಎಷ್ಟು ತಿಂಡಿ ಆಯಿತು, ನಾನು ತಿಂಡಿ ಮುಗಿಸ್ಕೊಂಡು ಇವರು ಎಲ್ಲ ತಿಂಡಿ ಮಾಡ್ತಾರೆ. ನಮ್ಮ ಮಾಮ ತಿಂಡಿ ಆಯಿತು, ನಮ್ಮ ಮತ್ತೆಯಲ್ಲಿ ದೋಸೆ ಹಾಕ್ತಾವ್ರೆ. ನಾನಿವಾಗ ಸ್ವಲ್ಪ ಕೆಲಸ ಇರೋದ್ರಿಂದ ಮನೆಯಲ್ಲಿ ಒಂದೆರಡು ಕಾಯಿ ಸುಲ್ಕೊಡ್ಬೇಕಂತ ಸುಲ್ಕೊಡ್ತೀನಿ. ಇವತ್ತು ಬೆಂಗಳೂರು ಹೊರಟಿದ್ದಾರೆ ಇವತ್ತು ಹೋಗೋಕ್ಕೆ ಅಂತ. ಅದಕ್ಕೆ ಒಂದು 2-3 ಕಾಯಿಸಿದೆ, ಕೋಕೋನಟ್ಸ್ ಇದೆ, ಅದನ್ನು ಸುಲಿಬೇಕು. ಇದೊಂದು ಸ್ವಲ್ಪ ಸೈಡಲ್ಲಿ ಇದಿದೆ. ಇವಾಗ ಇದನ್ನು ನಾನು ಸುಲ್ಕೊಟ್ಬಿಟ್ರೆ ನಮ್ಮ ಕೆಲಸ ಇಲ್ಲಿದ್ದು ಮುಗಿಯುತ್ತೆ. ಅವ್ರಿಗೂ ಆಮೇಲೆ ಕರ್ಕೊಂಡೋಗಿ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಬರ್ತೀನಿ. ಬಿಸಿಲಿರೋದ್ರಿಂದ ಒಂಚೂರು ಫಾಸ್ಟಾಗಿ ಸುಲಿಯೋಣ. ಎಲ್ಲ ಬೆವತೋಗಿರ್ತಿದ್ದು ಈಗ ಮಕ್ಕ ಈಗ ಇರೋದು ಇನ್ನೊಂದು 5 ನಿಮಿಷಕ್ಕೆ ಫುಲ್ಲು ಬೆವತೋಗುತ್ತೆ. ಚಳಿ ಅಂತ ಜರ್ಕಿನ್ ಹಾಕೋಬೇಕು ಅಂದ್ಕೊಂಡಿದ್ದೆ. ಈಗ ಬಿಸಿಲು ಹೊಡಿತೈತೆ, ಹೆಂಗೂ ಸರಿ ಹೋಗುತ್ತೆ, ಈಕ್ವಲ್ ಆಗುತ್ತೆ ಸುಲಿಯೋಣ. ಇವಾಗ ಇದಾದ್ರೆ ಕೆಲಸ ಮುಗಿಸ್ಕೊಂಡಿದ್ದಾಯ್ತು. ಇದನ್ನೆಲ್ಲ ಆಮೇಲೆ ಮಮ್ಮಿ ಎತ್ತಾಕ್ತಾರೆ, ಹೋಗ್ಬಿಟ್ಟೆ ಅಲ್ವಲ್ಲ ಇದು. ಇದೇನಿಲ್ಲ, ಇದನ್ನು ತಗೊಂಡೋಗ್ಬಿಟ್ಟು ನೀಟಾಗಿರೋದೆ ಸುಲಿಯೋದು ಅಷ್ಟೇ ನಮ್ಮ ಕೆಲಸ. ಎಲ್ಲ ಅವ್ರು ಎತ್ತಿಡ್ತಾರೆ, ನಮ್ದು ಏನಿದ್ರು ಸುಲಿಯೋ ಕೆಲಸ ಅಷ್ಟೇ. ಇದನ್ನು ಇಲ್ಲಿ ಇಟ್ಬಿಟ್ರೆ ಮುಗೀತು. ಅವರ ಮೇಲೆ ಎಲ್ಲ ಕ್ಲೀನಾಗಿ ಅದನ್ನ ಎತ್ತಿಡ್ತಾರೆ. ಬೈಕ್ ಸೌಂಡು ಬರುತ್ತೆ ಮಧ್ಯದಲ್ಲಿ, ಮನೆ ಹತ್ರ ಇದ್ದಾಗ ಬೈಕ್ ಸೌಂಡ್ಸ್ ಎಲ್ಲ ಬಂದೇ ಬರುತ್ತೆ. ಟೀ ಕುಟ್ಕೊಂಡು ಇವಾಗ ಅಂಗಡಿ ಹತ್ರ ಬಂದೆ. ಏನೋ ತೊಗೊಂಡೋಗ್ಬೇಕಿತ್ತು ಅಂತ ಹಂಗೆ ಕುತ್ಕೊಂಡೆ. ಗಾಡಿ ಇಲ್ಲ ಇಲ್ಲಿ, ಗಾಡಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡೋಗ್ಬೇಕು. ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡು ಇಲ್ಲಿಂದ ಹೋಯ್ತೀನಿ ಮನೆ ಹತ್ರ. ಮತ್ತು ಏನಿಲ್ಲ, ಇಲ್ಲಿಂದ ಮನೆಯಿಂದ ಅಂಗಡಿಯಿಂದ ಮನೆಯಿಂದ ಅಂಗಡಿ ಇದೆ. ಉಲ್ಟಾ ಸಿಸ್ಟಮ್ ಅಷ್ಟೇ. ಇಲ್ಲಾಂದರೆ ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಡಿಫ್ರೆನ್ಸ್ ಇಷ್ಟೇ ಇರುತ್ತೆ. ಇವಾಗ ಜಸ್ಟ್ ನಮ್ಮ ಅತ್ತೆಯವ್ರನ್ನೆಲ್ಲ ಬಸ್ ಹತ್ಸ್ಬಿಟ್ಟು ಬಂದೆ. ನಮ್ಮಮ್ಮ ಟೀ ನಾನು ಅಲ್ಲೇ ಟೀ ಕುಡ್ತಿದ್ದೀನಿ. ಇನ್ನೊಂದು ಸಲ ಟೀ ಕುಡಿತಾವ್ರೆ. ಏನೋ ಇದು ಅದೇನೋ ಏನೂ ಇಲ್ಲ ಇವಾಗ ತಿನ್ನಕ್ಕೆ. ನಾನು ಹೋಯ್ತೀನಿ ಅಂಗಡಿ ಹತ್ರ. ಆ ಮೋಟ್ರು ತುಂಬಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಮೋಟ್ರು ತುಂಬಿದ್ಮೇಲೆ ಹೋಗ್ಬೋದು. ಆ ಮೋಟ್ರು ವೆಯ್ಟ್ ಮಾಡಬೇಕೀಗ ಸ್ವಲ್ಪ ತುಂಬಕ್ಕೆ. ಮಮ್ಮಿ ಎಲ್ಲೋ ಹೋಗ್ತಾವ್ರೆ ಈಚೆ ಮುಸ್ರೆ ಹಾಕಿ ಬರೋಕ್ಕೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಅದು ತುಂಬಿದಾಗ ಹೋಗ್ಬಿಟ್ಟು ಆಫ್ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಮೋಟ್ರನ್ನು ಕರೆಕ್ಟಾಗಿ ತುಂಬಿತು. ಇಲ್ಲಿ ಆನ್ ಮಾಡಿಬಿಟ್ರೆ ಎಕ್ಸ್ಟ್ರಾ ನೀರು ಇಲ್ಲೇ ಹೋಗುತ್ತೆ. ನೋಡಿ, 1 ನಿಮಿಷಕ್ಕೆ ನಮ್ಮ ಅಮ್ಮನ ಐಡಿಯಾ ಹೆಂಗೆ ಗೊತ್ತಾ, 1 ನಿಮಿಷಕ್ಕೆ ಆಫ್ ಆಗೋಗ್ಬಿಡುತ್ತೆ. ಈಗ ಅಷ್ಟೇ ನಿಂತೋಯ್ತು. ಇಲ್ಲಿ ಬಿಟ್ಟರೆ ನಿಂತೋಗ್ಬಿಡ್ತದೆ ನೀರು. ಅದಕ್ಕೆ ನಮ್ಮಮ್ಮ ಐಡಿಯಾ ಮಾಡಿ ಇಲ್ಲಿ ಬಿಟ್ಟರು. ಇಷ್ಟೇ ನಿಂತದಿಲ್ಲ ಅಂತ ಸುಮ್ಮನೆ 1 ಅವರ್ ಅಷ್ಟು ಒಂದೊಂದು ಡ್ರಾಪ್ ಹೋಗೋದು. ಈಗ ನೋಡಿ ಸ್ಟಾಪೇ ಆಗೋಯ್ತು ಅಷ್ಟೇ. ಸಿಂಪಲ್. ಬಂದು ನಮ್ಮ ಮೆಂಬರ್ ಇವತ್ತು ಯಾರಿದ್ದಾಗೆಲ್ಲ ಹೆದರ್ಕೊಂಡು ಇವತ್ತು ಬಂದವ್ರೆ. ಇವತ್ತು ಇಲ್ಲೇ ರೆಸ್ಟಿಗೆ ಇಷ್ಟೆಲ್ಲ ಏನೋ ಇಷ್ಟು ದಿನ ಒಂದು ನೆಂಟ್ರು ಇದ್ರಲ್ಲ, ಗೊತ್ತಿರಲಿಲ್ಲ, ಹೆದರ್ಕೊಂಬಿಟ್ಟಿದ್ದ. ಇವತ್ತು ಬಂದವನೇ. ಏನು ಮಾಡ್ತಾರೆ ನಿಂಗೆ ಬಂದರೆ? ಹಾಂ, ಕ್ಲೀನಿಂಗ್. ಈಗ ಕ್ಲೀನಿಂಗ್ ಸರ್ವಿಸ್ ಒಂದು ಮನೆಗೆ ಬಂದಿದೆ. ನಮ್ಮಮ್ಮ ಹೂವು ಎಲ್ಲ ಬಿಡಿಸ್ಬಿಟ್ಟು ಇಟ್ಟವ್ರೆ ಡೋರ್ಗೆ ಹಾಕೋಕ್ಕೆ ಅಂತ. ಹಂಗೆ ತುಪ್ಪನೂ ಮಾಡಿ ಇಟ್ಟವ್ರು. ಇವತ್ತು ತುಪ್ಪ ಖಾಲಿಯಾಗಿತ್ತು ಅಂತ ಹೋಮ್ ಮೇಡ್ ತುಪ್ಪ, ಬ್ರ್ಯಾಂಡ್ ಇದು, RBV ಮೇಡ್ ತುಪ್ಪ ಇದು. ಬಾಟಲ್ ನೋಡಿ, ಬಾಟಲ್ ಇದೆ, ಐಸ್ ಕ್ರೀಮ್ ಬಾಟಲ್ ಇದು. ಐಸ್ ಕ್ರೀಮ್ದಕ್ಕೆ ಆ ತುಪ್ಪ ಹಾಕಿಬಿಟ್ರೆ ಗಟ್ಟಿ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ. ಇನ್ನೆಲ್ಲ ಫಿಲ್ಟ್ರ್ ಮಾಡಿದ್ರೆ ಎಷ್ಟಮ್ಮ, ಒಂದು 300 ರೂಪೀಸ್ ಅಲ್ಲ? ಇಷ್ಟು 1 ಲೀಟ್ರ್ ಇಲ್ಲ, ಇದು 1 ಲೀಟ್ರ್ಗಿಂತ ಕಡಿಮೆ ಐತೆ. ಇದು ಇಷ್ಟಿಲ್ಲ. 1 ಲೀಟ್ರ್ ಬಂದು 700-800 ಅನ್ಸುತ್ತೆ. ಬಟ್ ಇದು ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ. ಈಚೆ ನಮ್ಗೆ ಇಷ್ಟ ಆಗಲ್ಲ ಅಂತ ನಮ್ಮ ಅಮ್ಮನೇ ಮಾಡ್ತಾರೆ ಮನೆಯಲ್ಲಿ. ತುಪ್ಪ ಈ ತುಪ್ಪ ಅಲ್ಲ, ಇದು ಬೇರೆ ಟೈಪ್ ತುಪ್ಪ. ಅದಲ್ಲ ಇದು. ಗೈಸ್, ಬೂಸ್ಟ್ ಮಿಲ್ಕ್ ಶೇಕ್ ಮಾಡೋಕ್ಕೆ ಅಂತ ಐಟಮ್ಸ್ ತೊಗೊಂಡ್ಬಿಡ್ಬೇಕು ಕೂತಿದ್ದೀನಿ. ಶುಗರು, ಮಿಲ್ಕು, ಬೂಸ್ಟು, ಡ್ರೈ ಫ್ರೂಟ್ಸ್. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಂತಕ್ಕೆ ಅಂದರೆ ನಾನು ತಿನ್ನಬೇಕು, ಅದಕ್ಕೋಸ್ಕರ. ಸುಮ್ಮನೆ ವೇಸ್ಟ್. ಇನ್ನೇನು ಇಷ್ಟು ಉಳ್ದೈತೆ. ಇಷ್ಟು ಉಳ್ದಿರೋ ಕಾರಣ ನಾನು ಹಿಂಗೆ ತಿನ್ಕೋತೀನಿ. ನೋಡೋಣ, ಫಸ್ಟು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಡೋಣ, ಏನು ಮಾಡೋಣ ಅಂತ. ಇವಾಗ ಫಸ್ಟು ಬೂಸ್ಟ್ನ ಓಪನ್ ಮಾಡಿ ಹಾಕ್ತೀನಿ ರೀ. ಮಾಮೂಲಿ ಇದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡಿ ಕುಡ್ದೇ ಇರ್ತೀರಾ ಅನಿಸುತ್ತೆ. ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಈ ತಟ್ಟೆ ಎಲ್ಲ ಏನಿರಲಿಲ್ಲ, ಸುಮ್ಮನೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ತಟ್ಟೆ ಗಿಟ್ಟೆ ಎಲ್ಲ ತಂದಿಟ್ಟಿರೋದು. ಈ ಶುಗರ್ ಇದು ಬಟ್ಲಲ್ಲಿ ಇತ್ತು ಶುಗರ್, ಹಂಗೆ ತಗೊಂಬಂದೆ. ಹಾಲು ಮಾತ್ರ 1 ಸ್ಪೂನು ಅಷ್ಟೇ, ಇದಿಷ್ಟೇ. ಇದು ಒಂದು ಸ್ವಲ್ಪ ಮಿಕ್ಕಿತ್ತು ಅಂತ ಎತ್ಕೊಂಡಿದ್ದು. ಬಟ್ ಅದನ್ನು ಏನು ಹಾಕಬೇಕು ಅನ್ನೋದೇನಿಲ್ಲ.
ಹಾಕಿ ಬಿಡಿ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಏನಂದರೆ ನೋಡೋಣ ಚೆನ್ನಾಗಿರುತ್ತಾ ಹೇಗೆ ಟೇಸ್ಟ್ ಅಂತ ಗೊತ್ತಾಗಲಿ ಅಂತ ತೊಗೊಂಬಂದಿದ್ದೀನಿ. ಮಿಕ್ಸಿ ತೊಗೊಂಬರ್ತೀನಿ ರೀ. ಮಿಕ್ಸಿಲಿ ನಮ್ಮದು ಸಪ್ರೇಟಾಗಿದ್ದಿಲ್ಲ, ನಮ್ಮದೇನು ಜ್ಯೂಸ್ ಮಾಡೋದಿಲ್ಲ ಮಿಷಿನು. ಮಾಮೂಲಿ ಮಿಕ್ಸಿಗೆ ಹಾಕ್ಸ್ಬಿಟ್ಟು ಜೀ ಅನ್ಸ್ಬಿಟ್ರೆ ಮುಗೀತು ನಮ್ಮದು. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸು, ಜೀರಾ ಬರೋ ಎಲ್ಲ ಡ್ರೈ ಫ್ರೂಟ್ಸು ಒಂದು 2-3 ಐತೆ. ಶುಗರ್ ಹಾಕಿ ಅವು ಕೈಯಲ್ಲೇ ಮಿಕ್ಸ್ ಮಾಡ್ಬೋದು. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಲೇಟ್ ಆಗುತ್ತೆ. ಅದಕ್ಕೆ ಮಿಕ್ಸಿಗೆ 1 ನಿಮಿಷ ಹಾಕ್ಬಿಟ್ರೆ ಕೋಲ್ಡ್ ಬೇಕಲ್ಲ ಇವಾಗ. ಏನಾದರೂ ನೋಡೋಣ ಕೋಲ್ಡಿಗೆ ಏನಾದರೂ ಸಿಗುತ್ತೆ ಐಡಿಯಾ. ಸೀಸರ್ ಇಲ್ದಿದ್ದ ಕಾರಣ ಹಿಂಗೆ ಹಾಕ್ಬಿಡೋದು. ಇನ್ನೊಂದು ಸೇಮ್ ಅದೇ ಥರನೇ. ₹60 ಕೊಟ್ಬಿಡಿ. ಸುಮ್ಮನೆ ಹೇಳಿದ್ದು ತಮಾಷೆಗೆ ₹60 ಅಂತ. ಇದು ಇಲ್ಲಿರಲಿ. ಕೋಲ್ಡ್ ಆಗಬೇಕಲ್ಲ, ಅದಕ್ಕೆ ಕೋಲ್ಡ್ ಆಗೋಕ್ಕೆ ಐಸ್ ಎಲ್ಲಲ್ಲ ಇದ್ರೊಳಗಡೆ. ಕೋಲ್ಡ್ ಆಗೋಕ್ಕೆ ಐಸ್ ಎಲ್ಲ ಏನು ಮಾಡೋಣ ಈಗ. ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕೋಲ್ಡ್ ಇದ್ದರೆ ಚೆನ್ನಾಗಿರೋದು. ಈಗ ಹಂಗೆ ಮಿಕ್ಸ್ ಮಾಡ್ತೀನಿ, ಆಮೇಲೆ ಫ್ರಿಡ್ಜಲ್ಲಿ ಇಕ್ತೀನಿ ರೀ. ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಯಾವ ಕಲರ್ ಬರುತ್ತೆ ಅಂತ. ಇಷ್ಟ ಇಲ್ಲಿ ಮಿಕ್ಸಿ ಆನ್ ಮಾಡಿಬಿಟ್ಟು ಅನ್ಸ್ಬಿಟ್ರೆ ಮುಗೀತು. ಹುಷಾರಾಗಿ ಇಟ್ಕೋಬೇಕಿಲ್ಲ ಅಂದರೆ ಹಾರ್ಬಿಟ್ರೆ ಆಮೇಲೆ ಫುಲ್ ವಾಷಿಂಗ್ ಮಾಡಬೇಕಾಗುತ್ತೆ ನಾನು. ನೋಡಿ ಅಲ್ಲೇ ಎದೊಳ್ಳೋ ಪ್ರೋಗ್ರಾಮ್ ಇದೆ. ಇದು ಆಲ್ರೆಡಿ 6 ಪ್ರೋಗ್ರಾಮ್ ಕಾಣಿಸ್ತೀನಿ. ಸಿಸ್ಟಮ್ ಹಿಂಗೆ ತೋರ್ಕಾಗೋದಿಲ್ಲ. ಹೇಳಿಲ್ಲ, ಹಂಗೂ ಆಯಿತು. ಅನ್ಕೊಂಡಂಗೆ ಕ್ಯಾಪಿನೆಲ್ಲ ಈಚೆ ಬಂತು. ಆಗೋಯ್ತು ಎಷ್ಟು ಜಲ್ದಿ. ಎಲ್ಲ ಬಂತಲ್ಲಪ್ಪ ಇಲ್ಲೆಲ್ಲ. ಈಗ ಒರೆಸ್ಬೇಕಾಯ್ತನ ಆಯಿತು ಅನ್ಸುತ್ತೆ ನೋಡೋಣ. ಆಗೋಗೈತೆ ಸಾಕಷ್ಟೇ. ಇಲ್ಲೆಲ್ಲ ಚೆಲ್ಲೈತೆ, ಅದು ಬೇರೆ ಒರೆಸ್ಬೇಕಲ್ಲಪ್ಪ. ಮಾಡೋದೇನು ಈಸಿ. ನನ್ನ ಮಗನ ಒರೆಸೋದೈತಲ್ಲ ಅದೇ ಟೆನ್ಷನ್. ನಮ್ಮಮ್ಮ ಇದ್ಬಿಟ್ರೆ ಆಮೇಲೆ ಬೈದ್ಬಿಡ್ತದೆ ಆಮೇಲೆ ಇದ್ದಾಗ. ಮಾಡೋದು ಗೊತ್ತಾಯ್ತದೆ, ಕ್ಲೀನ್ ಮಾಡೋಕ್ಕಾಗಲ್ವ ಅಂತ. ಇಷ್ಟೇ, ಏನು ನಾನೇನು ಮಾಡಿಲ್ಲ ಅನ್ನಂಗೆ ಇರಬೇಕೀಗ. ಹಂಗೆ ತಿನ್ಕೋತೀನಿ ನಾನು. ಒಂದು ಜ್ಯೂಸ್ ಮಿಕ್ಸಿ ತರಬೇಕು. ಇದೆಲ್ಲ ಮಾಡೋಂಗಿಲ್ಲ. ಜ್ಯೂಸ್ ಮಿಕ್ಸಿ ವಾವ್, ಟೇಸ್ಟ್ ಈಸ್ ಗುಡ್. ಬೂಸ್ಟ್ ಫ್ಲೇವರ್ ಬರ್ತಾಯಿತ್ತು ಇದರಲ್ಲೇ. ನೋಡಿದ್ರಿ ಅಲ್ವಾ, ವೀಡಿಯೋದಲ್ಲಿ ಸಿನಿಮ್ಯಾಟಿಕ್ ಶಾರ್ಟ್ ಬೇರೆ ತಗೊಂಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಇದನ್ನು ರೆಸಿಪಿನ ಟ್ರೈ ಮಾಡಿ. ಇನ್ನೊಂದು ಹೆಂಗಾಗೋಗೈತೆ ವ್ಲಾಗ್ ಅಂದರೆ ಫುಡ್ ಕಮ್ ಕಾಮಿಡಿ ಕಮ್ ಎಂಟರ್ಟೈನ್ಮೆಂಟ್ ಡೈಲಿ ವ್ಲಾಗ್ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಒಂದೇ ವ್ಲಾಗಲ್ಲಿ. ಮಿಕ್ಸ್ ಮಸಾಲ ನಂದು ಎಲ್ಲ ಥರನೂ. ಏನು ಮೇಗ್ ಬಂದಂಗೆ ಗೊತ್ತಾಯ್ತಲ್ಲ ಇದು. ಇದೇನು ಮಿಕ್ಸ್ ಮಾಡ್ತಾಯಿದ್ರಿ? ಏನೋ ಬಂದಂಗೆ ಗೊತ್ತಾಯ್ತ ಮೇಲೆ ಟೇಸ್ಟ್ ನೋಡ್ತೀನಿ ರೀ ಮೇಗ್. ಒಂಥರ ಡಿಫ್ರೆಂಟ್ ಆಗೈತಲ್ಲ. ಇನ್ನೂ ಒಂಥರ ಡಿಫ್ರೆಂಟ್ ಆಗಿಬಿಟ್ಟೈತಲ್ಲ. ಏನಿಲ್ವಲ್ಲ. ಇದು ನಾನು ಅಕ್ರೋಟ್ ಟೇಸ್ಟೇ ಬಂತು. ಬಟ್ ಚೆನ್ನಾಗಿತ್ತು. ಕುಡ್ದಿದ್ದಾಯಿತು, ಮುಗ್ದಿದ್ದಾಯಿತು. ಇವಾಗ 5 ಆಗಿದೆ. ಈ ಲೈಟಲ್ಲಿ ಹಾಕ್ಬಿಟ್ಟು ಹಂಗೆ ಹತ್ರ ಹೋಗ್ತೀನಿ. ಇವಾಗ ಬಾಯ್ಸ್ ಯಾರಾದರೂ ಬರ್ತಾರೆ, ಟೈಮ್ ಪಾಸ್ ಆಗುತ್ತೆ ಇವಾಗ ಸಂಜೆವರೆಗೂ ನನಗೂ. ಇವಾಗ ಜಸ್ಟ್ ಮನೆ ಹತ್ರ ಬಂದೆ. ನಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಗಬೇಕು ಬಾ ಅಂದರು. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಗಾಡಿ ತಗೊಂಡು ಹೋಗ್ಬೇಕು ಇಷ್ಟೇ. ಇರಿಸಾಗಿ ಹೋಗ್ಬಿಟ್ಟು ಬರೋದು ಎಷ್ಟೊತ್ತು, ಒಂದು 1/2 hour ಬೇಕು. ಅವ್ರು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬರ್ಬೇಕು. ಅಲ್ಲಿ ನೋವು ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಮಾಮೂಲಿ ನಮ್ಮ ಎಡಿಟಿಂಗ್ ಮಾಡೋಣ. ಇವತ್ತೇನು ಮನೇಲೇನು ಊಟ ಇಲ್ಲ. ಏನೋ ಕಾಣಿಸ್ತಾ ಹಾಕೊಂಬಿಡಿಯೋಣ. ಇದೊಂದು ಲೈಟ್ದೊಂದು ಪ್ರಾಬ್ಲಮ್ಮಪ್ಪ ನಮಗೆ. ನೈಟ್ ಹೊತ್ತು ಈ ಸ್ವಿಚ್ಚಲ್ಲಿ ಹಾಕೋರೇನೋ ಬರೋದು.
ಇವಾಗ ಏನಿಲ್ಲ, ಎಡಿಟ್ ಮಾಡ್ಬಿಟ್ಟು ಮಲ್ಕೊಳ್ಳೋದಷ್ಟೇ, ಇನ್ನೇನು ಪೆಂಡಿಂಗ್ ಕೆಲಸ ಇಲ್ಲ. ಎಡಿಟ್ ಒಂದು ಪೆಂಡಿಂಗ್ ಈಗ. ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.